ನಮಸ್ಕಾರ ವೀಕ್ಷಕರೇ, ರೂಪಾಸ್ ಕಿಚನ್ ಆ್ಯಂಡ್ ನೇಚರ್ಗೆ ಸ್ವಾಗತ. ನಾನಿವತ್ತು ಹಸಿ ಬಟಾಣಿಕಾಳು ಪಲ್ಯ ಮತ್ತು ಸೌತೆಕಾಯಿ ಸಾಂಬಾರು ಮಾಡೋದು ಹೆಂಗಂತೇಳಿ ಈ ವಿಡಿಯೋದೊಳಗೆ ತೋರಿಸ್ಕೊಡ್ತೀನಿ. ನಾವು ಮೊದಲಿಗೆ ಹಸಿ ಬಟಾಣಿಕಾಳು ಪಲ್ಯ ಮಾಡೋದು ಹೆಂಗಂತೇಳಿ ನೋಡೋಣಂತ. ಈಗ ಒಂದು ಬಾಣಲಿಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪನ್ನ ಹಾಕೋತೇನೆ. ಇದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ನಾನು ಒಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಹಾಕ್ಕೊತೀನಿ. ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ ಬೇಯಿಸ್ಕೊತೀನಿ. ಈಗ ಟೊಮೆಟೊ ಎಷ್ಟು ಮೆತ್ತಗಾದರೆ ಸಾಕು. ಹಸಿ ಬಟಾಣಿ ನಾನು ಕುದಿಸ್ಕೊಂಡಿಟ್ಟಿದ್ದೆ, ಅದನ್ನ ಇದಕ್ಕೆ ಹಾಕ್ತೀನಿ. ಈ ಬಟಾಣಿ ಕಾಳನ್ನ ನಾವು ಬೇಯಿಸ್ಕೊಂಡಾದ್ರೂ ಹಾಕ್ಕೋಬೋದು, ಇಲ್ಲಾಂದ್ರೆ ನಾವು ಹಂಗೆ ಹಾಕ್ಕೊಂಡ್ರು ಬರ್ತೈತಿ. 1 ಟೀ ಸ್ಪೂನಷ್ಟು ಗುರೆಳ್ಳು ಪುಡಿ ಹಾಕಾತೀನಿ. ನೀವು ಗುರೆಳ್ಳು ಪುಡಿ ಬೇಡ ಅಂದರು ಶೇಂಗಾ ಪುಡಿ ಅಥವಾ ಕೊಬ್ಬರಿ ಪುಡಿನ ಹಾಕ್ಕೋಬೋದು. ನಾನಿಲ್ಲಿ ಗುರೆಳ್ಳು ಪುಡಿ ತೊಗೊಂಡಿನಿ. ನೋಡಿರಿ, ಪಲ್ಯ ರೆಡಿ ಆಗೈತಿ. ಈಗ ಸೌತೆಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಅಂತ. ನಾನು ಸೌತೆಕಾಯಿನ ತೊಳೆದು ಈ ಥರ ಸಣ್ಣ ಪೀಸ್ ಚೂರು ದೊಡ್ಡ ಬೇಕಂದ್ರೂ ಮಾಡ್ಕೋಬೋದು. ನಾನು ಈ ಸಣ್ಣ ಮಾಡ್ಕೊಂಡಿನಿ. ಇಲ್ಲಿ ಒಂದು 2 ರಿಂದ 3 ಟೊಮೆಟೊ ತೊಗೊಂಡಿನಿ. ನಿಮ್ಗೆ ಎಷ್ಟು ಹುಳಿಗೆ ಎಷ್ಟು ಬೇಕು ನೋಡು ಅಷ್ಟು ಹಾಕ್ಬೋರಿ. ನಾನಿಲ್ಲಿ 2 ರಿಂದ 3 ತೊಗೊಂಡಿನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಇದನ್ನ ಸಪ್ರೇಟಾಗಿ ಬೇಯಿಸ್ಕೊತೇನೆ. ಈಗ ಸೌತೆಕಾಯಿ ಬೇಯೋ ಮಟ್ಟ ನಾನು ಮಸಾಲನ ರೆಡಿ ಮಾಡ್ಕೊತೀನಿ. ಒಂದು ಪ್ಯಾನ್ ಬಿಸಿಗಿಟ್ಟೇನೆ. ಇದಾದಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಕಾಳು, ಒಣ ಕೊಬ್ಬರಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ಫ್ರೈನ ನಾನು ಮಿಕ್ಸಿ ಮಾಡಿಕೊಂಡು ಈಗ ಸೌತೆಕಾಯಿ ಬೆಂದೈತಿ, ನಾನು ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕ್ಕಿಡ್ತೀನಿ. ಈ ಸಾಂಬಾರಿಗೆ ಬೆಲ್ಲ ಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲ ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ತೀನಿ. 1-2 ಟೀ ಸ್ಪೂನಷ್ಟು ಹಾಕ್ತೀನಿ. ನೀವು ಖಾರ ನೋಡ್ಕೊಂಡು ಹಾಕೋರಿ. ಈಗ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಂಡೆ. ನೋಡಿರಿ, ಸಾಂಬಾರೀಗ ರೆಡಿ ಆಗೈತಿ. ಈ ಸೌತೆಕಾಯಿ ಜೊತೆ ನಾವು ಬೇರೆ ವೆಜಿಟೇಬಲ್ನ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಬೇಡಪ್ಪ ಅಂದ್ರೆ ನಾವು ಸೌತೆಕಾಯಿ ಅಷ್ಟೇ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು. ಈ ಸೌತೆಕಾಯಿ ಸಾಂಬಾರು ಅಂತೂ ಭಾಳ ರುಚಿ ಇರ್ತೈತಿ. ಈ ಸೌತೆಕಾಯಿ ಸಾಂಬಾರನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈಗ ಹಸಿ ಬಟಾಣಿ ಉಪ್ಪಿಟ್ಟು ಮಾಡೋದು ಹೆಂಗಂತೇಳಿ ನೋಡ್ಕೊಂಬರೋಣ ಅಂತ. ಈಗ ಒಂದು ಬಾಣಲಿ ಬಿಸಿ ಮಾಡೋಕ್ಕಿಟ್ಟೇನೆ. ಇದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊತೀನಿ. ಈಗ ಬಟಾಣಿ ಕಾಳನ್ನ ತೊಳೆದಿಟ್ಕೊಂಡೆ ನೋಡಿರಿ, ಹಸಿ ಬಟಾಣಿ ಕಾಳು. ಈಗ 1-2 ಈರುಳ್ಳಿ, 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡೇನೆ. ಈಗ ಒಗ್ಗರಣೆ ಹಾಕ್ತೀನಿ. ನೋಡಿರಿ, ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆತ್ತಗಾದ್ಮೇಲೆ ನಾನು ಹಸಿ ಬಟಾಣಿನ ಹಾಕ್ತೇನೆ. ಈಗ ಫ್ರೈ ಮಾಡ್ಕೊತೀನಿ. 1-2 ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲ ಹಾಕ್ತೀನಿ ಅಂತ. ಈಗ 1-2 ನಿಮಿಷ ಬೇಯಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಆದರೆ ಸಕ್ಕರೆ ಹಾಕ್ಕೋಬೋದು. ನಾನು ಬೆಲ್ಲ ಹಾಕ್ಕೊಂಡಿರ್ತೀನಿ. ಇದಾದಮೇಲೆ ನೀರು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊತೀನಿ. ನಿಮ್ಗೆ ಬೇಕಂದ್ರೆ ಟೊಮೆಟೊನೂ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ತೊಗೊಂಡೇನೆ ಅರ್ಥ. ಈಗ ನೀರು ಕುದ್ಮೇಲೆ ನಾನು ರವಾನ ಹಾಕ್ತೀನಿ. ರವೆ ಹಾಕಿದ್ದು 1-2 ನಿಮಿಷ ಬೇಯಿಸ್ಕೊತೀನಿ. ನೋಡಿರಿ, ಉಪ್ಪಿಟ್ಟು ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಥ್ಯಾಂಕ್ ಯು.